ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚ ಕನ್ನಡತಿ. ಒಂದು ಕಪ್ ಅಕ್ಕಿ ಇದ್ದರೆ ಸಾಕಲ್ವ, ಏನೆಲ್ಲ ಉಪಯೋಗ ಆಗುತ್ತಲ್ವ. ತಲೆ ಕೂದಲಿಂದ ದೇಹ ಬಾಡಿ ಪೂರ್ತಿವರೆಗೂ ನಾವು ಅಕ್ಕಿ ಹಿಟ್ಟಿನಿಂದ ಅಕ್ಕಿ ನೀರಿನಿಂದ ಎಷ್ಟೊಂದು ಬೆನಿಫಿಟ್ಸ್ ಮಾಡ್ಕೋಬೋದಲ್ಲ, ಹೇಗೆಲ್ಲ ಉಪಯೋಗ ಮಾಡ್ಕೋಬೋದಲ್ಲ ನೋಡೋಣ ಬನ್ನಿ. ಇವಾಗ ನಾನು ಇಲ್ಲಿ 3-4 ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ 3-4-5 ಬಾರಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಒಂದು ಕಂಟೈನರ್ ಬಾಕ್ಸಿಗೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ರಾತ್ರಿ ಮಲಗುವ ಮುಂಚೆ ಹಾಕಿ ನೆನೆಸಬೇಕು. ಒಂದು 24 ಅವರ್ಸ್ ಆದರೂ ಚೆನ್ನಾಗಿ ನೆನಿಬೇಕು. ರಾತ್ರಿ ಪೂರ್ತಿ ಬಿಟ್ಬಿಡಬೇಕು. ಇದು ನೆಂದಾದಮೇಲೆ ನಾವು ಆಗಿದೆ ನೋಡಿ, ಇದು ರಾತ್ರಿ ಪೂರ್ತಿ ಅಕ್ಕಿಯನ್ನು ನೆನೆಸಿದ್ದೀನಿ, ಅದಾಗಿದೆ. ಇವಾಗ ನಾನು ಅಕ್ಕಿಯಲ್ಲಿರುವಂಥ ನೀರನ್ನು ಸಪ್ರೇಟಾಗಿ ನಾನು 3-4 ಸ್ಪೂನ್ ಆಗುವಷ್ಟು ಸಪ್ರೇಟು ನೀರು ತೊಗೊತಾ ಇದ್ದೀನಿ. ಅದು ಸಪ್ರೇಟಾಗಿ ಇಕ್ಕೊತಾ ಇದ್ದೀನಿ. ಅದು ಮುಂದಕ್ಕೆ ಯೂಸ್ ಆಗೋಕ್ಕೆ ಬೇಕಾಗುತ್ತೆ. ಆದ್ದರಿಂದ ನಾನು ಮೊದಲೇ ಸ್ವಲ್ಪ ನೀರನ್ನು ಸಪ್ರೇಟಾಗಿ ತೆಗೆದಿಕ್ಕೊತಾ ಇದ್ದೀನಿ. ಈಗ ನಾನಿವಾಗ ಒಂದು ಬೌಲ್ ತೊಗೊತಾ ಇದ್ದೀನಿ. ನಾನಿವಾಗ ಸ್ಟೀಲ್ ಬೌಲ್ ತೊಗೊತಾ ಇದ್ದೀನಿ. ಅದಕ್ಕೆ ನಾನು ಅಕ್ಕಿ ನೆನೆಸಿರೋಂಥ ಅಕ್ಕಿ ಮತ್ತು ನೀರು ಸಮೇತ ಹಾಕಿ ಚೆನ್ನಾಗಿ ನಾನು ಲೋ ಫ್ಲೇಮಲ್ಲಿ 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಅಕ್ಕಿ ಹಿಟ್ಟಿನಿಂದ ನಮಗೆ ಇಷ್ಟೆಲ್ಲ ಯೂಸ್ಫುಲ್ ಇದೆ ಅಲ್ವಾ. ಅಕ್ಕಿ ತೊಳೆದಿರೋಂಥ ನೀರಿನಿಂದ ನಾವು ಹೇರ್ ವಾಶ್ ಮಾಡಿದರೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಹಾಗೂ ಅಕ್ಕಿ ನೀರಿನಿಂದ ನಾವು ಟೋನರ್ ಆಗಿ ಮಾಡ್ಕೋಬೋದು. ಹಾಗೆ ಫೇಸ್ ವಾಶ್ ಮಾಡಾದ್ಮೇಲೆ ಲಾಸ್ಟಲ್ಲಿ ನಾವು ಅಕ್ಕಿ ನೀರಿನಿಂದ ಫೇಸ್ ವಾಶ್ ಮಾಡ್ಕೊಂಡು ಡ್ರೈ ಆಗಿಬಿಟ್ಬಿಟ್ರೆ ಸ್ಕಿನ್ ಹೆಂಗಾಗಿ ಕಾಣಿಸುತ್ತೆ, ರಿಂಕಲ್ಸ್ ಎಲ್ಲ ಬರಲ್ಲ, ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಇನ್ನು ನಮಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅನ್ನೋರಿಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ಅಕ್ಕಿ ನೀರು, ಚೆನ್ನಾಗಿ ತೊಳೆದಿರೋಂಥ ಅಕ್ಕಿ ನೀರನ್ನು ಕುಡಿತಾ ಬಂದರೆ 1 ಮಂತ್ ಕುಡಿತಾ ಬಂದರೆ ನಮಗೆ ಕ್ರಮೇಣವಾಗಿ ವೈಟ್ ಡಿಸ್ಚಾರ್ಜ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಒಂದು ತುಂಡಷ್ಟಾಗಿ ಅಲೋವೆರಾ ಜೆಲ್ ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಅಂತ ನಮಗೆ ವೈಟ್ ಡಿಸ್ಚಾರ್ಜ್ ಅಂತ ಕಡಿಮೆ ಆಗೇ ಹೋಗುತ್ತೆ, ಕಂಟ್ರೋಲ್ ಆಗಿಬಿಡುತ್ತೆ. ಇವಾಗ ಅಕ್ಕಿ ಬೆಂದಿರೋ ಅಂಥದ್ದು ನಾನು ಸ್ವಲ್ಪ ಆರಿದ ಮೇಲೆ ಒಂದು ಮಿಕ್ಸಿಗೆ ನಾನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ನೈಸ್ ಆಗಬೇಕು. ನೈಸ್ ಆಗೋವರೆಗೂ ಚೆನ್ನಾಗಿ ರುಬ್ಕೊಂಡಾದಮೇಲೆ ನಾನು ಒಂದು ಬೌಲ್ಗೆ ಸ್ಟ್ರೈನರ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜೆಲ್ಲಿ ಬರೋವರೆಗೂ ನಾನು ಕೈ ಆಡಿಸ್ತಾ ಚೆನ್ನಾಗಿ ಜೆಲ್ಲಿ ಥರ ಬರೋದನ್ನ ತೊಗೊತಾ ಇದ್ದೀನಿ. ಇನ್ನು ಇವಾಗ ಸ್ಟ್ರೈನರ್ ಮಾಡ್ಕೊಂಡು ಎಕ್ಸ್ಟ್ರಾ ಬಂದಿರೋ ಅಂಥ ರಫ್ ಆಗಿರುತ್ತೆ ಅಂದರೆ ಅಕ್ಕಿಯನ್ನು ಬಿಸಾಕ್ಬಿಡಿ, ಅದು ಸ್ಕ್ರಬ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಅದನ್ನು ನಾವು ಇನ್ನೊಂದು ಪ್ಯಾಕ್ ಮಾಡ್ಕೋಬೋದು. ಇವಾಗ ಆಗಿದೆ ನೋಡಿ, ಕ್ರೀಮಿ ಥರ ಜೆಲ್ಲಿ ಥರ ಚೆನ್ನಾಗಿ ಬಂದಿದೆ. ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ರಫ್ ಆಗಿರೋಂಥ ಎಕ್ಸ್ಟ್ರಾ ಬಂದಿರೋಂಥ ಅಕ್ಕಿನ ಪೇಸ್ಟನ್ನು ಅದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ಮೊದಲು ನಾನು ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ, ಹಾಗೂ ಗ್ಲಿಸರಿನ್ ತೊಗೊಂಡಿದ್ದೀನಿ, ಮತ್ತು ನಾನು ಇಲ್ಲಿ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಾಂತಂದರೆ ಬಾದಾಮಿ ಆಯಿಲ್ ತೊಗೋಬೋದು. ನಾನು ಇವಾಗ ಇದು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಹಾಗೂ ಕುಂಕುಮಾದಿ ಆಯಿಲ್ ತೊಗೊಂಡಿದ್ದೀನಿ. ನಿಮ್ಗೆ ಆಪ್ಷನ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಅಕ್ಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಬೇಯಿಸಿರೋಂಥ ಅಕ್ಕಿ ಹಿಟ್ಟಿಗೆ ನಾವು 2-3 ಸ್ಪೂನ್ ಆಗುವಷ್ಟು ನಾನು ಹಸಿ ಹಾಲು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು 1 ಸ್ಪೂನಷ್ಟು ನಾನು ಗ್ಲಿಸರಿನ್ ತೊಗೊತಾ ಇದ್ದೀನಿ, ಹಾಗೂ 2 ವಿಟಮಿನ್ ಇ ಕ್ಯಾಪ್ಸೂಲ್ ನಾನು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಮತ್ತು ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. 2-3 ಸ್ಪೂನ್ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊತಾ ಇದ್ದೀನಿ. ಕೊನೆಯದಾಗಿ ಅದು ಆಪ್ಷನ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಕುಂಕುಮಾದಿ ಆಯಿಲ್ ಅದು ನಾನು 3-4 ಡ್ರಾಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಅಕ್ಕಿ ಬೇಯಿಸ್ಕೊಂಡಿರೋ ಅಂಥ ಕ್ರೀಮಿಗೆ ಚೆನ್ನಾಗಿ ಎಲ್ಲ ಮಿಕ್ಸ್ಚರ್ ಆಗಿ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ 10 ನಿಮಿಷ ಈ ಥರ ಚೆನ್ನಾಗಿ ಕೈ ಆಡಿಸ್ದೆ ಮಿಕ್ಸ್ ಮಾಡ್ಕೊಂಬರ್ತಾಯಿದ್ರೆ ನಮಗೆ ಕ್ರೀಮಿ ಟೈಪ್ ಬಂದುಬಿಡುತ್ತೆ. ಇದು ನಾವು ಇವಾಗ ಕ್ರೀಮಿ ಟೈಪ್ ಬಂದಿರುತ್ತಲ್ವ, ನಾವು ಮಾರ್ನಿಂಗ್ ಆದರೂ ಅಪ್ಲೈ ಮಾಡ್ಬೋದು. ಮಾರ್ನಿಂಗ್ ಆಗೋಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋರಾದರೆ ನಾವು ನೈಟ್ ಟೈಮಲ್ಲಿ ನಾವು ಸ್ಲೀಪಿಂಗ್ ಮಾಡುವಾಗ ಫೇಸ್ ವಾಶ್ ಮಾಡಿಕೊಂಡು ಇದು ರಾತ್ರಿ ಹಚ್ಕೊಂಡು ಮಲ್ಕೊಂಬಿಟ್ರೆ ಕಂಪ್ಲೀಟಾಗಿ ನಮಗಿರೋಂಥ ಡಾರ್ಕ್ ಸರ್ಕಲ್, ರಿಂಕಲ್ಸ್ ಆದರೂ ಸರಿ,
ಏನೇ ಇದ್ದರೂ ಕ್ಲಿಯರಾಗಿ ಆಗುತ್ತೆ, ವೈಟಾಗಿ ಆಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗಿ ವೈಟಾಗಿ ಆಗುತ್ತೆ. ಜಾ ಲೈನ್ ಹೇಳ್ಬೇಕಂದ್ರೆ ಒಂದೇ ವೀಕಲ್ಲಿ ನಮಗೆ ರಿಸಲ್ಟ್ ಬರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದು ಆಗಿದೆ ನೋಡಿ, ಕ್ರೀಮಿ ಆಗಿದೆ. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್, ಇಡೀ ಫುಲ್ ಬಾಡಿಗೂ ನಾವು ಅಪ್ಲೈ ಮಾಡ್ಕೊಬೋದು. ಏನು ಪ್ರಾಬ್ಲಮ್ ಇಲ್ಲ, ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ. 100% ಇದು ವರ್ಕ್ ಆಗುತ್ತೆ. ಇದು ಕ್ರೀಮು ನ್ಯಾಚುರಲ್ ಆಗಿ ನಾವು ಮನೆ ಇಂಗ್ರೀಡಿಯೆಂಟ್ಸ್ ಆಗಿ ಉಪಯೋಗಿಸಿದ್ವಲ್ಲ, ಅದು 100% ವರ್ಕ್ ಆಗುತ್ತೆ. ಇದು ನೈಟಲ್ಲಿ ನಾವು ಇದು 15 ಡೇಸ್ವರೆಗೂ ಸ್ಟೋರ್ ಮಾಡಿಕೊಬೋದು. ಒಂದು ಕಂಟೈನರ್ ಬಾಕ್ಸ್, ಇಲ್ಲ ಅಂದರೆ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಇದು ಫ್ರಿಜ್ಜಲ್ಲಿ ಇಕ್ಕೋಬೋದು. 15 ಡೇಸ್ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಇದು ಏನು ಎಫೆಕ್ಟ್ ಆಗೋಲ್ಲ, ಏನು ಕೆಡೋದಿಲ್ಲ. ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಇದು ಅಪ್ಲೈ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ನಾವು ಅಪ್ಲೈ ಮಾಡ್ಕೋಬೋದು. ಇನ್ನು ಸೆಕೆಂಡ್ ನಾವೇ ಇಂಗ್ರೀಡಿಯೆಂಟ್ಸ್ ಏನು ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅಕ್ಕಿ ರೈಸ್ ನೆನೆಸ್ಕೊಂಡಿದ್ವಲ್ಲ, ಅದರ ವಾಟರ್ ಸಪ್ರೇಟಾಗಿ ಎತ್ಕೊಂಡಿದ್ವಲ್ಲ, ಅದರಿಂದ ನಾನು ಜೆಲ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಪ್ರೇಟಾಗಿ ಎತ್ಕೊಂಡಿರೋಂತಹ ರೈಸ್ ವಾಟರ್ ಇಕ್ಕಿದ್ದೀನಿ. ಇವಾಗ ನಾನು 1 ಸ್ಪೂನ್ ಆಗುವಷ್ಟು ನಾನು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಹಾಗೂ ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ರೈಸ್ ವಾಟರ್ ಎತ್ತಿಕೊಂಡಿದ್ವಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಚೆನ್ನಾಗಿ ಕಲಿಸ್ತಾ ಬರಬೇಕು. ಅದು ಕ್ರೀಮಿ ಮಿಶ್ರ ಥರ ಬರೋ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇದಕ್ಕೆ ನಾನು 2ರಿಂದ 3 ಡ್ರಾಪ್ಸ್ ಅಷ್ಟು ನಾನು ಗ್ಲಿಸರಿನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಗ್ಲಿಸರಿನ್ ಹಾಕೋದ್ರಿಂದ ಸ್ವಲ್ಪ ಸ್ಕಿನ್ ಫೇನೆಸ್ ಆಗಿ ಗ್ಲೋನೆಸ್ ಬರುತ್ತೆ. ಯಾವಾಗಲೂ ಹೆಂಗಾಗಿ ಕಾಣೋ ಥರ ಚೆನ್ನಾಗಿ ಬರುತ್ತೆ. ಇದು ರೈಸ್ ವಾಟರ್ ಮತ್ತು ಅಲೋವೆರಾ ಜೆಲ್ ಹಾಕೋದ್ರಿಂದ ಸ್ಕಿನ್ನು ಚೆನ್ನಾಗಿ ಬರುತ್ತೆ, ಟೈಟ್ನಿಂಗ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ನಾವು ಇದು ಅಪ್ಲೈ ಮಾಡೋದ್ರಿಂದ ನಮಗೆ ಸ್ಕಿನ್ನಲ್ಲಿರೋಂಥ ಡಲ್ನೆಸ್ನ ಎಲ್ಲ ಕ್ಲಿಯರಾಗಿ ಬ್ರೈಟ್ನೆಸ್ ಬರುತ್ತೆ. ಬ್ಲ್ಯಾಕ್ ಮಾರ್ಕ್ಸು ಏನೇ ಒಂದಿದ್ರು ಅದೆಲ್ಲ ತುಂಬ ಕ್ಲಿಯರಾಗಿ ನಾವು ಇದು ಮಾಡ್ಕೋಬೋದು. ಇವಾಗ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಂಡಿದ್ದು 1 ವೀಕ್ವರೆಗೂ ಆದರೂ ನಾವು ಸ್ಟೋರ್ ಮಾಡ್ಕೋಬೋದು. ಡೇ ಆದರೂ ಸರಿ ಅಪ್ಲೈ ಮಾಡ್ಬೋದು, ನೈಟ್ ಆದರೂ ಸರಿ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗೋದ್ರೂ ಅಪ್ಲೈ ಮಾಡ್ಬೋದು. ಆದರೆ ಇದರಲ್ಲಿ ಏನೂ ಎಫೆಕ್ಟ್ ಇಲ್ಲ. 100% ವರ್ಕ್ ಆಗುತ್ತೆ, ಕ್ಲಿಯರ್ಸ್ ಆಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗಿ, ಶೈನಿಂಗ್ ಆಗಿ ಹಾಗೂ ಕ್ಲಿಯರ್ನೆಸ್ ಆಗುತ್ತೆ, ಚೆನ್ನಾಗಿ ಫೇರ್ ಆಗುತ್ತೆ. ಇದು ರೆಡಿ ಆಗಿದೆ ನೋಡಿ. 1 ವೀಕ್ವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ. ನಾವು ಫ್ರಿಜ್ಜಲ್ಲಿ ಇಕ್ಕೊಂಡ್ಬಿಟ್ಟು ಇನ್ನೇನು ಹಾಕ್ಕೊತಾ ಇದ್ದೀವಿ ಅನ್ನೋಂಗೆ 10 ಮಿನಿಟ್ಸ್ ಈಚೆ ಇಕ್ಬಿಟ್ಟು ನಾವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಇನ್ನು ಲಾಸ್ಟ್ ಇವಾಗ ನಾನು ಅಕ್ಕಿಯಿಂದ ಎತ್ತಿರೋಂಥ ಸ್ಕ್ರಬ್ ಇರುತ್ತಲ್ಲ, ಅದಕ್ಕೆ ನಾನು ಹನಿ ಹಾಕ್ಕೊತಾ ಇದ್ದೀನಿ. ಇವಾಗ ಹನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಆಪ್ಷನ್, ನೀವು ಕಡಲೆ ಹಿಟ್ಟು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ನಾವು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ. ಕಡಲೆ ಹಿಟ್ಟು ಆಪ್ಷನ್ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾವು ಅಕ್ಕಿ ಹಿಟ್ಟು ಮತ್ತು ಹನಿನೇ ಚೆನ್ನಾಗಿ ಇದೆರಡು ಮಿಕ್ಸ್ ಮಾಡಿ ಸ್ಕ್ರಬ್ ಥರ ಫೇಸ್ಗೆ ಬಾಡಿಗೆ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಸ್ಕಿನ್ ಬರುತ್ತೆ, ಟೈಟ್ನೆಸ್ ಬರುತ್ತೆ. ರಿಂಕಲ್ಸ್ ಇದ್ದರೆ ರಿಂಕಲ್ಸ್ ಎಲ್ಲ ಹೋಗುತ್ತೆ. ಯಾಕಂದರೆ ನಾವು ಇದು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಟೈಟ್ನಾಗಿ ಬರುತ್ತೆ. ಫೇಸಲ್ಲಿರೋ ರಿಂಕಲ್ಸ್, ಕೈಯಲ್ಲಿರೋಂಥ ರಿಂಕಲ್ಸ್ ಏನೇ ಇದ್ದರೂ ಅದೆಲ್ಲ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಅದರಿಂದ ನಮಗೆ ರಿಂಕಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಫೇಸ್ನೆಸ್ ಆಗುತ್ತೆ, ಡೆಲ್ನೆಸ್ ಎಲ್ಲ ಹೋಗುತ್ತೆ, ಕ್ಲಿಯರ್ನೆಸ್ ಆಗುತ್ತೆ. ಮತ್ತು ಪಿಂಪಲ್ ಮಾರ್ಕ್ಸ್ ಏನೇ ಒಂದಿದ್ರು, ಅದರಲ್ಲೂ ಪಿಗ್ಮೆಂಟೇಷನ್ ಇದ್ದರೆ ವಾರಕ್ಕೆ 2 ಬಾರಿ ಆದರೂ ಈ ಥರ ಸ್ಕ್ರಬ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ಬಂದರೆ ಇದು ತುಂಬ ಕ್ಲಿಯರಾಗಿ ಆಗುತ್ತೆ. ಆರಾಮಾಗಿ ನಾವು ಪಿಗ್ಮೆಂಟೇಷನ್ನು ಏನೇ ಒಂದಿದ್ರೂ ಕ್ಲಿಯರ್ ಮಾಡ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ನಾವು ಜಾಕಾಯಿ ಪೌಡರ್ ಹಾಕ್ಕೊಂಡ್ಬಿಟ್ಟು ಪಿಗ್ಮೆಂಟೇಷನ್ ಇರೋರ್ಗಂತ ಅಪ್ಲೈ ಮಾಡ್ಕೊಂಬಿಟ್ಟು ಅಂತ ಇನ್ನೂ ಬೇಗ ಎಫೆಕ್ಟಿವ್ ಆಗಿಬಿಡುತ್ತೆ. ಸ್ಕಿನ್ಗೆ ಹಾಕ್ಕೊಂಡು ಅಪ್ಲೈ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟು ನಾವು ಅದಾದಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿಕೊಂಡು ಸ್ವಲ್ಪ ಡ್ರೈನೆಸ್ ಆಗ್ತಾ ಬಂದಾಗ ಸ್ವಲ್ಪ ರೋಸ್ ವಾಟರ್ ಆದರೂ ಸರಿ, ಇಲ್ಲ ಹಸಿ ಹಾಲು ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ಬಂದರೆ ಸ್ಕಿನ್ನು ತುಂಬ ಚೆನ್ನಾಗಿ ಬರುತ್ತೆ, ಏನೂ ಎಫೆಕ್ಟ್ ಆಗೋಲ್ಲ. ಆರಾಮಾಗಿ ನಾವು ಮನೆಯಲ್ಲೇ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಕೋಬೋದು, ಫೇರಾಗಿ ಮಾಡ್ಕೋಬೋದು, ಮತ್ತು ಗ್ಲೋಯಿಂಗು ಎಲ್ಲ ಥರ ನಾವೇ ಮನೇಲಿ ಮಾಡ್ಕೋಬೋದು. ₹1 ಖರ್ಚಿಲ್ಲೇ ನಾವೇ ಆರಾಮಾಗಿ ಚೆನ್ನಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಮಿಕ್ಕಿರೋ ಅಂಥ ನೀರಿರುತ್ತೆ, ಅದು ನಾವು ಒಂದು ಸ್ಪ್ರೇ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಹೇರ್ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಏರ್ ಫಾಲ್ ಆಗ್ತಾ ಇರೋವಂಥವ್ರಿಗೂ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸ್ನಾನಕ್ಕೆ ಇನ್ನೇನು ಹೋಗ್ತೀವಿ ಅನ್ನೋಂಗೆ ಇನ್ನು 1 ಅವರ್ ಇದ್ದಾಗ ಅಕ್ಕಿ ರೈಸ್ ವಾಟರ್ ನಾವು ಎತ್ತಿಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ ಇರೋದಂಥದ್ದು ಅದನ್ನು ಹೇರ್ ಸ್ಪ್ರೇ ಮಾಡ್ಕೊಂಬಿಟ್ಟು 1 ಅವರ್ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ನಾರ್ಮಲಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದು ಒಳ್ಳೆ ಬೆಸ್ಟೇ ಅಂತಲೇ ಹೇಳ್ಬಿಟ್ಟು 100%
ನ್ಯಾಚುರಲ್ ಹೋಮ್ ರೆಮಿಡೀಸ್, ಯಾಕಂದರೆ ವರ್ಕ್ ಆಗುತ್ತೆ ಇದು. ಆರಾಮಾಗಿ ಮನೇಲಿ ₹1 ಖರ್ಚಿಲ್ಲದೆ ನಾವೇ ಉಪಯೋಗ ಮಾಡ್ಕೊಂಬಂದು ಅಕ್ಕಿಯಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಹೊಸದಾಗಿ ಸಿಗೋಣ.